ನಾನು ಹೇಳ್ತಿರೋದು ಈಗಿರೋ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಮುಖಾಮುಖಿ ಹಿಡಿದ ಕಪಾಳ ಕೊಡಿಬೇಕು ಅನ್ನೋದೇ ಆದರೆ ಯುವ ವರ್ಗ ಅದಕ್ಕೆ ಬೇಕಾದಂಥ ಆಲ್ಟರ್ನೇಟ್ ಸಿಸ್ಟಮ್ಸ್ ಅನ್ನು ತರಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬುರುಡೆ ಬಿಟ್ಕೊಂಡು ತಿರುಗುವಂಥ ಉತ್ತರ ಕುಮಾರರಲ್ಲ ನೀವು. 1 ಕೋಟಿ ಮಾಡಿಬಿಟ್ರಂತೆ ಏನು ದೊಡ್ಡದು, ಏನು ರೀ ಆಗ್ಬಿಡುತ್ತೆ, ದೊಡ್ಡದು ಏನಾಗ್ಬಿಡುತ್ತೆ, ಏನಾಗುತ್ತೆ? 1,40,00,000 ಏನು ಆ ಲೈಕ್ ಅಂತ ಒತ್ತೋದೊಂದು ರೋಗ ಅಷ್ಟೇ. ಕಂಡಿದ್ದಕ್ಕೆಲ್ಲ ಐ ಲೈಕ್ ಅಂತ ಒತ್ತೋದು ಅದೊಂದು ರೋಗ. ಇಫ್ ಯು ಆರ್ ಸೀರಿಯಸ್, ನೋ ದರ್ ಇಸ್ ನಥಿಂಗ್ ರಾಂಗ್ ಮಾಡೋದ್ರಲ್ಲಿ. ಈಗಿರುವ ಸ್ಥಾಪಿತ ರಾಜಕೀಯ ಪಕ್ಷಗಳು ದಿಮಾಕಿನಿಂದಲೂ, ಕೊಬ್ಬಿನಿಂದಲೂ, ಅಹಂಕಾರದಿಂದಲೂ, ಮದದಿಂದಲೂ, ಭ್ರಷ್ಟತೆಯಿಂದಲೂ, ಸ್ವಜನ ಪಕ್ಷಪಾತದಿಂದಲೂ ಸ್ವಾರ್ಥಿಗಳ ಕೂಟವಾಗಿ ಕಂಗೊಳಿಸ್ತಾ ಇವೆ ನಮ್ಮ ರಾಜಕೀಯ ಪಕ್ಷಗಳು. ವಿ ನೋ ಇಟ್. ಇದಲ್ಲ ಪ್ರಜಾಪ್ರಭುತ್ವ ನಾವು ಬಯಸಿದ್ದು ಅನ್ನೋದು. ಆದರೆ ಅದನ್ನು ಮಾಡಲಿಕ್ಕೆ ಒಂದು ದಾರಿ ಬೇಕದಕ್ಕೆ ಸರಿಯಾಗಿ. ಓಕೆ, ಅದೇ ಬಿಟ್ಟು ವಿಡಂಬನಾತ್ಮಕವಾಗಿ ನಾನು ಕಾಕ್ರೋಚು, ನಾಳೆ ಈಲಿ, ನಾಳೆ ಗೆಂಡಾಮೃಗ ಅಂತ ಮಾಡಿ ಅದಕ್ಕೆ ಲೈಕ್ 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 ಅಂತ ಹಾಕೊಳ್ಳಿ. ಏನಾಗತ್ತೆ ಆಮೇಲೇನು? ನಿಮ್ಮ ತೆವಲ್ ತೀರ್ತು ಅಷ್ಟೇ. ಯಾರೋ ನನ್ನೊಂದಿನ ಕೇಳಿದ್ರಪ್ಪ, ರಂಗ ಸೋಷಿಯಲ್ ಮೀಡಿಯಾದ ವೈರಲ್ ಮೀಡಿಯಾ ಅಂದರೆ ಏನು ರಂಗ ಅಂದರು. ಬೆಳಕು ಮಳೆ ಬಂದಾಗ ನೆಕ್ಸ್ಟ್ ಡೇ ಎದ್ದು ಬಂದು ಕೆಳಗೆ ಬೀಳುವ ಹುಳು ಇದೆಯಲ್ಲ, ಅದೇ ಅಂದೆ. ಅಷ್ಟೇ ಇವುಗಳದ ಕತೆ. 3 ದಿನದಿಂದ ಬಂದಿದ್ದು ವೈರಲ್ ವಿಡಿಯೋ ಯಾವನ್ಗಾರು ನೆನಪಿರುತ್ತೇನ್ರಿ? ಅವತ್ತೊಂದು ದಿವಸಕ್ಕೆ ಅವತ್ತವತ್ತು ಅಷ್ಟೇ. ಇದು ಅಷ್ಟೇ ಹಂಗಾರೆ. ನಾನು ಐ ಆಮ್ ನಾಟ್ ಎಗೇನೆಸ್ಟ್. ವಿ ಶುಡ್ ವರ್ಕ್ ಟುವರ್ಡ್ಸ್ ಎ ಬೆಟರ್ ಡೆಮೋಕ್ರಸಿ. ಅನುಮಾನನೇ ಇಲ್ಲ, ಈ ದೇಶಕ್ಕೆ ಆ ಕೊರತೆ ಇದೆ ನಮಗೆ. ಎಲ್ಲರೂ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು. ಹಾಗಾಗಿ ಆದರೆ ಇದಲ್ಲ, ಇದರಿಂದ ಏನು ಕ್ರಾಂತಿ, ಯಾವ ಕ್ರಾಂತಿ ಬಂದ್ರೆ ಎಲೆಕ್ಷನ್ಗೆ ಎಲ್ಲರೂ ಡೆಮೋಕ್ರಸಿ ಅಂದರೆ ಸೋಷಿಯಲ್ ಮೀಡಿಯಾ ಬರಹ ಅಲ್ರಪ್ಪ ಅಣ್ಣಂದಿರ. ಡೆಮೋಕ್ರಸಿ ಅಂದರೆ ಚುನಾವಣಾ ರಾಜಕೀಯ, ಅದು ನೆನಪಿಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಬರಹದಲ್ಲಿ ಲೈಕ್, ಅಲ್ಲಿ ಗೆಲ್ಲಲ್ಲ. ಅದನ್ನು ಯೂಸ್ ಮಾಡ್ಕೊಂಡು ಪ್ರಚಾರ ಮಾಡಿ ಓಟ್ ಹಾಕ್ಸಿ ಗೆಲ್ಬೋದು ಬೇಕಾರೆ. ಸರಿ, ಇನ್ಸ್ಟಾಗ್ರಾಮಲ್ಲಿ ಇದಂತೆ ಫಾಲೋಯರ್ಸ್ ಅಂತೆ, ಅಲ್ಲಿ ಫಾಲೋಯರ್ಸು ಇಲ್ಲಿ ಫಾಲೋಯರ್ಸು ಡ್ಯಾಶ್ ಡ್ಯಾಶ್. ಇನ್ನು ಕಾನೂನು ವಿಚಾರದಲ್ಲಿ ಅದನ್ನು ನಿರ್ಬಂಧ ಹಾಕಿದ್ರಂತೆ. ಯಾಕೆ ಹಾಕಬೇಕು ನಿರ್ಬಂಧ? ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗ್ತಾ ಇದೆ, ಯಾವನವನಿಗೆ ಉರಿ ಬಿದ್ದಿದ್ದು? ಉರಿ ಆಗಿದ್ದು ಯಾವನ್ಗಪ್ಪ? ಈ CKPಯಿಂದ ಯಾವನು ಹೇಳಪ್ಪ ಬಂದು ನನಗೆ ಉರಿ ಆಗ್ತಾ ಇದೆ ಇದು ಅಂತ. ಏಕೆ ನಿನಗೇನು ಉರಿ? ಹಾಕ್ಕೊಳ್ಳಿ ಬಿಡಿ. ಆಗಲೇ ಕೇಂದ್ರ ಸರ್ಕಾರಕ್ಕೆ ಭಯ ಶುರುವಾಗ್ಬಿಟ್ಟಿದೆ ಅಂತೆಲ್ಲ ಶುರು ಮಾತು. ಆಯ್ತಪ್ಪ ಯಾರು ಭಯ ಪಡೋದಾದ್ರೆ ಒಳ್ಳೆ ಕತೆ ಆಗೋಯ್ತು. ಹಂಗೆ ಭಯ ಪಟ್ಬಿಟ್ರೆ ಹೆಂಗೆ? ಯಾಕೆ ಅದನ್ನು ಬ್ಯಾನ್ ಯಾಕೆ ಮಾಡೋಕ್ಕೆ ಹೋಗ್ತೀರಿ? 3 ದಿನ ಬಿಡಬೇಕು, ಬೆಳಕಿನ ಉಳುತ್ತರ ಬೀಳುತ್ತೆ ಕೆಳಕ್ಕೆ. ಆಮೇಲೆ ಒಂದನ್ನು ನೆನ್ಪಿಟ್ಕೋಬೇಕು, ಸರ್ಕಾರಗಳು ಯಾವಾಗಲೂ, ಅದು ಮೋದಿ ಸರ್ಕಾರನೋ ಸಿದ್ದರಾಮಯ್ಯನ ಸರ್ಕಾರನೋ ಇನ್ನೊಬ್ಬರು ಸರ್ಕಾರನೋ, ಎಲ್ಲರೂ ಅದೇ ಅಟೆಂಪ್ಟೇ ನಮ್ಮ ಹತ್ರ ಮಾಡಿದ್ದಾರೆ. ನನಗೆ ಅನುಭವ ಇದ್ದಿಂದ ಹೇಳ್ತಾ ಇರೋದು ನಾನು. ಒಬ್ಬರು ಆಯ್ತು ಹೊರಟ್ಬಿಟ್ಟಂದ್ರು 18 ತಿಂಗಳು ಯಾವಾಗಲೇ ಡೋಂಟ್ ಕೇರ್ ಅಂದ್ಬಿಟ್ಟೆ ನಾನು ಒಬ್ಬರಿಗೆ. ಇನ್ನೊಬ್ಬರು ಹಂಗಾಗ್ಬಿಡ್ತೆ, ಹಿಂಗೆ ಮಾಡ್ಬಿಡ್ತೀನಿ ಅಂತ, ನೀನು ಏನು ಮಾಡ್ಕೊಳಕ್ಕಾಗಲ್ಲ ಅಂದೆ ಇನ್ನೊಬ್ಬರಿಗೆ. ಅಷ್ಟೇ ಅನುಭವದಲ್ಲಿ ಹೇಳ್ತೀನಿ. ನೀವು ಎಷ್ಟು ಇಂತಹ ಭಾವನೆಗಳನ್ನು, ಇದು ವಿಡಂಬನೆ, ಹಾಸ್ಯ, ತುಂಬ ತುಂಬ ಬಾಲಿಶವಾಗಿ ಕಾಣಿಸ್ಬೋದಿದು. ಆದರೆ ಇದು ಭಾವನೆಗಳನ್ನು ತೋರಿಸ್ತಿದೆ ಅನ್ನೋದನ್ನು ಮರಿಬೇಡಿ. ಹೌದು ಹೌದು, ಮರಿಬೇಡಿ ಅದನ್ನು ನೀವು. ಅದಕ್ಕೆ ಅಷ್ಟೊಂದು ಜನ ಆಗಿರೋದು ಆಯ್ತಲ್ಲ. ಹಾಗಾಗಿ ನೀವು ತಡೆದಷ್ಟು ಏಳತ್ತದು, ನಿಜ ಏಳುತ್ತೆ. ಗೆದ್ಲುಳು ಹುತ್ತುತ್ತರ, ಅದು ಕಿತ್ತಾಕ್ದಷ್ಟು ಕೆಂಜಿಗೆ ಗೂಡ್ತಾರ, ಕಂಡಲ್ಲಿ ಹಿಂಗಂದ್ರೆ ಇಲ್ಲಿ ಕೂತ್ಕೊಳತ್ತೆ, ಇಲ್ಲಿ ಬಂದ್ರೆ ಹಿಂಗೆ ಕಚ್ಚತ್ತೆ. ಮಾಡಿದಾರಂತೆ, ಬ್ಯಾನ್ ಮಾಡ್ತಾರಂತೆ. ಅವ್ರು ಹೊಸ ಖಾತೆ ತೆಗೆದ್ರಂತೆ, 25,000 ಮಂದಿ ಹೊಸ ಖಾತೆ ಹಿಂಬಾಲಿಸ್ತಿದ್ದಾರಂತೆ. 1000 ಬ್ಯಾನ್ ಮಾಡಿದ್ರೆ 1001ನೇ ತೆಗಿರ್ರಿ, ಹೇಳ್ತೀನಿ ನಾನು. ತೆಗಿರ್ರಿ. ಯಾವನ್ರಿ ಅವನು ಬ್ಯಾನ್ ಮಾಡೋನು? ನಾವು ಬ್ಯಾನ್ ಮಾಡ್ತೀವಿ ನಿಮ್ಮ ಪಾರ್ಟಿನ ಅಥವಾ ನಿಮ್ದು ಇದು ಇನ್ನೊಂದನ್ನ? ನೀವೇನು ಕಡ್ದು ಕಾಮ್ಟೆ ಹಾಕ್ಬಿಟ್ಟಿರೋದು? ನೀವು ಹೇಳಿರೋದೆಲ್ಲ ಫಾಲೋ ಮಾಡಿದ್ದೀರಾ? ಇದು ಜಿರಳೆ ರಾಂಗ್ ರೀ. ಹೆಗ್ಗಣಗಳ ಪಾರ್ಟಿ ಮಾಡಬೇಕಾಗಿತ್ತು ಸರಿಯಾಗಿ. ಹೆಗ್ಗಣಗಳಾಗಿದ್ದರೆ ಕೊರೆದು ಇವ್ರನ್ನೆಲ್ಲ ಹಂಗಂಗೆ ಒಳಗೆ ಸೇರಿಸ್ಬಿಡ್ಬೋದಾಗಿತ್ತು ಬಿಲ್ದೊಳಕ್ಕೆ. ನಾವು ಅಷ್ಟು ಕೋಪ ಬರುತ್ತೆ ಇವ್ರುಗಳು ಆಡೋ ಆಟಗಳಿಗೆ ಒಂದೊಂದು ಸರಿ. ಅದು ಯಾರೋ ಲಕ್ಷ್ಮಣ್ ರೇಖಾ ಪಾರ್ಟಿ ಅಂತ. ಏನದು ಲಕ್ಷ್ಮಣ್ ರೇಖಾ ಪಾರ್ಟಿ? ದಾಟಬಾರ್ದು ಅಂತ. ಕೂತ್ಕೊಳ್ಳಯ್ಯ,
ನಾನು ನೋಡಿದ್ದೀನಿ ಅಂತ ಅನ್ಬೇಕು. ಅವ್ನು ಯಾವನೋ ಲಕ್ಷ್ಮಣ ರೇಖಾ ಅಂತೆ. ಲಕ್ಷ್ಮಣ ರೇಖಾ ನೀವು ಎಷ್ಟು ಸರಿ ದಾಟಿದ್ದೀರೋ ಲಕ್ಷ್ಮಣ ರೇಖಾನ ಜನರ ಹತ್ರ ಬಂದು ನಮಗೆ ಬಿಡ್ತೀರಲ್ಲ ಬುರ್ಡೆ ದಾಸರು ತಗೊಂಬಂದು. ನೀವು ದಾಟ್ತಾ ಇರ್ಬೋದು ಲಕ್ಷ್ಮಣ ರೇಖೆನ ಯೋಗ್ಯತೆಗೆ. ಪಾರ್ಲಿಮೆಂಟ್ ನಡ್ಸೋಕ್ಕಾಗಲ್ಲ, ಅಸೆಂಬ್ಲಿ ನಡ್ಸೋಕ್ಕಾಗಲ್ಲ, ಎಲೆಕ್ಷನ್ಗಳನ್ನು ನಿಯತ್ತಾಗಿ ನಡ್ಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಲಂಚ ಇಲ್ಲದೆ, ಜಾತಿ ಇಲ್ಲದೆ, ಟ್ಯಾಕ್ಸ್ ದುಡ್ಡನ್ನು ತಿಂದು ತೇಗ್ತೀರಿ. ಲಕ್ಷ್ಮಣ ರೇಖಾ ಅಂತೆ. ಬೈಲಿ ನನ್ನ ಹತ್ರ ರಾಮಬಾಣ ಇದೆ, ಬಿಡ್ತೀನಿ ಬಾ. ನಿನ್ನ ಹತ್ರ ಲಕ್ಷ್ಮಣ ರೇಖಾ ಇದ್ದರೆ ನನ್ನ ಹತ್ರ ರಾಮಬಾಣ ಇದೆ. ಪಟೇಲ್ರ ಹಿಂದೆ ಹೇಳ್ದಂಗೆ ಜೈ ಶಕ್ತಿ ಅಂತ ಹೋಗೊಂದು ಏನೋ ಹೊಡೆದಾಗ ನಿಮ್ಮ ಅಪ್ಪನ ಶಿವನ್ ಕೇಳದೆ ಅಂತ ಹೇಳು ಅಂದರು. ಹಂಗೆ ಬಾ, ನನ್ನ ಹತ್ರನೂ ರಾಮಬಾಣ ಇದೆ, ನಾನು ಬಿಡ್ತೀನಿ ಬಾ. ಲಕ್ಷ್ಮಣ ರೇಖಾ ಹಾಕ್ದವನು ಇದನ್ನೇನು ತುಳಿದು ಹೊಸಕ್ಕೆ ಬಿಡುತ್ತೇನೆ ಅಂದರೆ ನೀವು ರಾಕ್ಷಸರು, ದುರಂಧರರು ಅಂತ ನಾವು ಬೈದಾಕ್ಬಿಡ್ಬಾರ್ದು. ದುರಂಧರ ಆಗಲ್ಲ, ರಾಕ್ಷಸರು. ದುರಂಧರ ಆದರೆ ಅವ್ನು ಹೊಡೆದಾಕೋ ಅಂತಾನೆ. ಹೌದು, ರಾಕ್ಷಸರು ನೀವು, ಪ್ರಜಾಪ್ರಭುತ್ವ ವಿರೋಧಿಗಳಾಗಿ ನೀವು ಅಂತ ನಾವು ಹೇಳ್ತೀವಿ. ಕೆಲಸ ಇಲ್ಲದೆ ಇರೋ ಯುವಕರುಗಳು ಮಾಡ್ತಾರೆ, ಜಿರಳೆಗಳ ಥರ ಆಡ್ತಿದ್ದಾರೆ. ಜಿರಳೆ ಮಾನ್ಯ ನ್ಯಾಯಮೂರ್ತಿಗಳು ಬಳಸಿದಾಗ ಸರಿ ಪದನೋ ಕೆಟ್ಟ ಪದನೋ ಅವಹೇಳನಕಾರಿಯೋ ಬೇಡ, ಅದು ಪ್ರಶ್ನೆ ಬೇರೆ. ಓಕೆ, ಬಟ್ ಅವ್ರು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇತ್ತು, ಅದನ್ನು ಹೇಳ್ತೀನಿ ಈಗಿನ ಯುವಕರಿಗೆ. ಅಟ್ಲೀಸ್ಟ್ ಕೆಲವು ಯುವಕರಿಗೆ ಹೇಳಲೇಬೇಕು, ಯಾಕಂದರೆ ಅವರು ದುಷ್ಟರು, ದುರುಳರು ಮತ್ತು ಕಚಡಗಳವರು. ಹೇಳಲೇಬೇಕು ಅದನ್ನು. ಇನ್ನೊಂದು ಜಿರಳೆ ಪಾರ್ಟಿ ಮಾಡಿ ನನ್ನನ್ನು ಸೇರಿಸ್ಕೊಳ್ಬೇಕಾರೆ ಐ ಡೋಂಟ್ ಕೇರ್. ಕೆಲವರು ಕೆಲಸವಿಲ್ಲದೆ ಇರೋ ಕಚಡಗಳು RTI ಮತ್ತು ಪ್ರೆಸ್ ಎಂಬ ಎರಡು ಲೇಬಲ್ಗಳನ್ನು ದುರುಪಯೋಗ ಮಾಡುತ್ತಿರುವುದು ಹೌದು. ನಮಗಿದೆ ಆ ಅನುಭವ. ಅಲ್ಲಿ ಐ ಲೈಕ್ ಇಟ್ ಅಂತ ಒತ್ತದ ನಿಮಗಿಲ್ಲ ಅನುಭವ, ನಮಗಿದೆ. ವಿ ನೋ ಇಟ್, ಏನು ನಡೀತಾ ಇದೆ ಅಂತ ಮೀಡಿಯಾನಲ್ಲಾಗಲಿ. ವಸೂಲಿಗಾರರಾಗೋಗಿದ್ದಾರೆ ಮಾಧ್ಯಮದವರು, ಭ್ರಷ್ಟರು, ದರೋಡೆಕೋರರಿಗೆ ಅತಿ ಸಮೀಪದಲ್ಲಿದ್ದಾರೆ, ಬ್ಲ್ಯಾಕ್ ಮೇಲರ್ಗಳು. ಅದಿದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. RTI ಮಿಸ್ಯೂಸ್ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ಅಲ್ಲ, ಕೆಲವರು, ಯಾರೋ ಕೆಲವು. ಹೌದು. ಹಾಗಾಗಿ CJ ಹೇಳಿದ್ರಲ್ಲಿ ಒಂದು ಪರ್ಸೆಂಟ್ ಇದೆಯೇ ಹೊರತು ಕಂಪ್ಲೀಟ್ ಎಲ್ರಿಗೂ ಅಪ್ಲೈ ಅಲ್ಲ. ಎಸ್, ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.